ನಾನು ಕೇಶವಾದಿತ್ಯ ರಾಮಜೋಗೇಳಿ. ನನಗೆ ವಿಷ್ಣುವರ್ಧನ್ ಅಂತ ಹೆಸರು ಹೇಳಿದ್ರೇ ನನಗೆ ಹೊಯ್ಸಳರ ಚಕ್ರವರ್ತಿ ಅವರ ಜೀವನ ಚರಿತ್ರೆ ನನಗೆ ಗೊತ್ತಿದೆ. ಅದು ತುಂಬ ಅದ್ಭುತವಾದಕ್ಕಂಥದ್ದು. ಅಂಥ ವ್ಯಕ್ತಿ ಹೆಸರನ್ನು ಪುಟ್ಟಣ್ಣ ಕಣಗಲ್ ಅವರಿಗೆ ಇಟ್ಟಿದ್ದಾರೆ ಅಂತಕ್ಕಂಥದ್ದೇ ಒಂದು ಸಂತೋಷವಾದ ವಿಚಾರ. ಇವರ ಪೂರ್ವ ಹೆಸರು ಬಂದುಬಿಟ್ಟು ಸಂಪತ್ ಕುಮಾರ್ ಅಂತೇಳಿ. ಕಾಮಾಕ್ಷಮ್ಮ ಮತ್ತು ಎಚ್.ಎಲ್. ನಾರಾಯಣರಾವ್ ಅವರ ಮಗನಾಗಿ ಜನಿಸಿರ್ತಕ್ಕಂಥ ಈತನಿಗೆ ಸಂಪತ್ ಕುಮಾರ್ ಅನ್ನೋ ಹೆಸರಿತ್ತು. ಇವರು 18 ಸೆಪ್ಟೆಂಬರ್ 1950ರಲ್ಲಿ ಹುಟ್ಟಿದರು ಮೈಸೂರಲ್ಲಿ. ಇವರು ಹಿಂದೆ ಬಾಲನಟರಾಗಿ ಶಿವಶರಣ ನಂಬಿಯಕ್ಕ, ಆಮೇಲೆ ಕೋಕಿಲವಾಣಿ ಅನ್ನೋ ಚಿತ್ರಗಳಲ್ಲಿ ಬಾಲನಟರಾಗಿ ನಟಿಸಿದರು. ಆನಂತರ ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ನಿರ್ದೇಶನದಲ್ಲಿ ಮಾಡಿರತಕ್ಕಂಥ ಚಿತ್ರ ವಂಶವೃಕ್ಷ, ಅದರಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದರು. ಆದರೆ ನಾಯಕ ನಟನಾಗಿ ಇವರು ಚಿತ್ರರಂಗಕ್ಕೆ ಬಂದದ್ದು 1972ನೇ ಇಸ್ವಿ. ಚಿತ್ರದುರ್ಗ ಕೋಟೆಯನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ನಮ್ಮ ತಾರಾಸುರವರ ಕಾದಂಬರಿ ಆಧಾರ ಚಿತ್ರ ನಾಗರಾವನಿಂದ ಅವರು ಬೆಳ್ಳಿತೆರೆಗೆ ಬಂದರು. ನಾವು ಅವರ ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ವಿ. ಸ್ಕೌಟ್ ಅಂತಕ್ಕಂಥದ್ದು ಆಗ ಶಾಲಾ ಮಕ್ಕಳಿಗೆ ಕಲಿಸ್ತಾಯಿದ್ರು. ಅದರ ಪ್ರಯುಕ್ತ ನಾವು ಹರಿಹರಕ್ಕೆ ಒಂದು ಪ್ರವಾಸ ಹೋಗಬೇಕಾದ ಸಮಯ ಬಂತು. ಪ್ರವಾಸ ಹೋದ್ವಿ. ಆನಂತರ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾ ದಾವಣಗೆರೆಯಲ್ಲಿ ಹನುಮಂತಯ್ಯನ ಛತ್ರದಲ್ಲಿ ಉಳ್ಕೊಂಡ್ವಿ. ಆ ಛತ್ರದಲ್ಲಿ ಉಳ್ಕೊಂಡಾಗ ಅವತ್ತು ಬಿಡುಗಡೆ ಆಗಿರ್ತಕ್ಕಂಥ ನಾಗರಾವ್ ಚಿತ್ರವನ್ನು ನೋಡಬೇಕು ಅಂತೇಳಿ ದಾವಣಗೆರೆಯಲ್ಲಿರ್ತಕ್ಕಂಥ ಗೀತಾಂಜಲಿ ಚಿತ್ರಮಂದಿರಕ್ಕೆ ಹೋದ್ವಿ. ಇದು ನನ್ನ ಜೀವನದಲ್ಲಿ ನಾನು ನೋಡಿದ ಮೊದಲ ಕನ್ನಡ ಚಿತ್ರ ನಾಗರಾವ್. ಆ ಪಾತ್ರದಲ್ಲಿ ಅವರು ರಾಮಾಚಾರಿ ಪಾತ್ರದಲ್ಲಿ ಎಷ್ಟು ತಲ್ಲೀನವಾಗಿದ್ದರು, ಆ ಚಿತ್ರದುರ್ಗದ ಕೋಟೆಯನ್ನು ಎಷ್ಟು ಚೆನ್ನಾಗಿ ತೋರಿಸಿದರು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತು ಬಿಡ್ತು. ಆವತ್ತಿನಿಂದ ವಿಷ್ಣುವರ್ಧನ್ ಅಂತಂದರೆ ನಮಗೆ ಪ್ರಾಣ. ಆನಂತರ ಅವರು ಮಾಡಿರ್ತಕ್ಕಂಥ 2-3 ಚಿತ್ರಗಳಲ್ಲಿ ಅಷ್ಟೊಂದು ಇಷ್ಟವಾಗ್ತಕ್ಕಂಥ ಪಾತ್ರಗಳಿಲ್ಲದೇ ಇದ್ದರೂ ಸಹ ವಿಷ್ಣುವರ್ಧನ್ ಇದ್ದಾನೆ, ಅವ್ರ ಮುಖ ಕಾಣಿಸುತ್ತೆ ಅಂತಂದರೆ ಅದು ಯಾವ ಚಿತ್ರ ಆಗಿರ್ಬೋದು, ಅತಿಥಿ ನಟನಾಗಿರ್ಬೋದು, ಏನಾಗಿರ್ಬೋದು, ನಾವು ನೋಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಇದು ನಮ್ಮ ಈ ಶಾಲಾ ದಿನಗಳಲ್ಲಿ ನಮಗೆ ಇದ್ದಂಥದ್ದು. ಶಾಲಾ ದಿನಗಳಲ್ಲಿ ಓದಬೇಕಾದ್ರೆ, ಯಾಕಂದರೆ ನೀವು ಅವಾಗ ಅದೇ ಚಿತ್ರದುರ್ಗ ಜಿಲ್ಲೆ ಬೇರೆ, ಹೌದು, ಊರು, ಇನ್ನೊಂದು ಅಭಿಮಾನ ಒಂದು ವಿಷ್ಣುವರ್ಧನ್, ಚಿತ್ರದುರ್ಗ ಕೋಟೆ, ತಾರಾಸವರು ಕೂಡ ಚಿತ್ರದುರ್ಗದವರೇ. ಹೌದು, ಇದೆಲ್ಲ ನಿಮಗೆಲ್ಲ ಏನಾಗಿತ್ತು ಅಂದ್ರೆ, ಹೌದು, ನಮ್ಮ ಚಿತ್ರದುರ್ಗ ನಮ್ಮದು, ತಾರಾಸು ನಮ್ಮವರು, ಚಿತ್ರದುರ್ಗದ ಮಗ ಅನ್ನೋ ಥರ ನಮಗೆ ಫೀಲ್ ಆಯಿತು ವಿಷ್ಣುವರ್ಧನ್. ಅಂದರೆ ಆ ಪಾತ್ರನೇ ಆಗಿತ್ತು. ಅದನ್ನು ಪುಟ್ಟಣ್ಣ ಕಣಗಾಲ್ರವರು ಅಷ್ಟು ಚೆನ್ನಾಗಿ ಇದನ್ನು ಮಾಡಿದರು. ಅದು ಎಲ್ಲರ ಮನಸ್ಸಲ್ಲಿ ಉಳಿದುಬಿಡ್ತು ಸಿನಿಮಾ. ಈ ರೀತಿಯಲ್ಲಿ ನಮಗೆ ವಿಷ್ಣುವರ್ಧನ್ ಅಂತಂದರೆ ಏನೋ. ಆಮೇಲೆ ನಾವು ನೋಡಿರ್ತಕ್ಕಂಥ ನಟರ ಸಾಲಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನೋಡಿದಾಗ ಆತನಷ್ಟು ಸುರದ್ರೂಪಿ ನಟ ಇಲ್ಲ ಅಂತ ನಮಗೆ ಫಿಕ್ಸ್ ಆಗೋಯ್ತು ಅವಾಗ. ಆ ದಿನಗಳಲ್ಲಿ ಹೇಳ್ತಾರಲ್ವಾ, 3 ವರ್ಷದ ನಡತೆ 100 ವರ್ಷದವರೆಗೂ ಇಡುತ್ತೆ ಅಂಥೇಳಿ. ನಮಗೆ ಆ ಸಮಯದಲ್ಲಿ ಉದ್ಭವ ಆಗಿದ್ದು ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ಉಳಿದ್ಬಿಡುತ್ತೆ ಅಷ್ಟೇ. ಹಂಗಂತೇಳ್ಬಿಟ್ಟು ಬೇರೆ ನಟರು ಯಾರು ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಲ್ಲ, ಏನೋ ಇವರೊಬ್ಬರೇ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಭಿಮಾನ ಅಂತಕ್ಕಂಥದ್ದು ಇದೆಯಲ್ವಾ, ಅದು ಒಬ್ರಿಗೆ ಇರುತ್ತೆ. ನಾವು ಒಬ್ರಿಗೆ ಕೊಡಬೇಕು, ಅದು ನ್ಯಾಯವಾಗಿ. ಇನ್ನು ಉಳಿದ್ರೆ ಪ್ರೀತಿ ಮಾಡಬೇಕು ಅಷ್ಟೇ, ಆ ಥರ. ಆದರೆ ಶ್ರೀನಾಥ್ ವಿಷ್ಣುವರ್ಧನ್ಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಗೆ ಬಂದವರು.
ಅಂಬರೀಷ್ ಸಮಕಾಲೀನರು ಅಂತಲೇ ಹೇಳ್ಕೋಬೋದು. ಆದರೆ ಅಂಬರೀಷ್ ಭಾಳ ವರ್ಷಗಳ ನಂತರ ಹೀರೋ ಆಗಿ ಬಂದಂಥ ವ್ಯಕ್ತಿ. ಆತ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಖಳನಾಯಕನಾಗಿ ಮಾಡಿ ಆನಂತರ. ಆದರೆ ವಿಷ್ಣುವರ್ಧನ್ ಅಂಬರೀಷ್ ಅವರ ಸ್ನೇಹ ಯಾರು ಮರಿದೇ ಆಗ್ತಕ್ಕಂಥದ್ದು. ಹೌದು, ನಾನು ಅವರಿಬ್ಬರ ಜೊತೆಯನ್ನು ನೋಡಿದ್ದೀನಿ. ಅವರ ಎಮ್.ಆರ್. ಗೋವಿಂದ್ ಅವರ ಮನೆಯಲ್ಲಿ ವಿಷ್ಣು ಸಾರ್ ಏನಾದರೂ ಹೇಳಿದರೆ ಅಂಬರೀಷ್ ಎದುರು ಮಾತಾಡ್ತಿರ್ಲಿಲ್ಲ. ಅಂಬರೀಷ್ ಹೇಳಿದರೆ ವಿಷ್ಣುವರ್ಧನ್ ಇಲ್ಲ ಅಂತಿರಲಿಲ್ಲ. ಅಂಬರೀಷ್ಗಾಗಿ ಬಿಡೋ, ನಿಮ್ಮ ಮನೇಲಿ ಬಂದರೆ ಪುಳಿಯೋಗರೆ ಸಾರು ಅದು ಯಾರು ತಿಂತಾರೆ ಅನ್ನೋ ಥರ ಮಾತಾಡ್ತಾ ಇದ್ದ ಅಂಬರೀಷ್. ಅವಾಗ ಗೌಡ ಏನು ಬೇಕು ನೀನು ಹೇಳ ಅಂತ ಹೇಳೋದು. ಅಂಬರೀಷ್ಗಾಗಿನೇ ಅವ್ರ ಮನೆಯಲ್ಲಿ ಒಂದು ಬಾರ್ ಕೌಂಟರ್ ಮಾಡಿಟ್ಟಿದ್ರು ಅವರು ವಿಷ್ಣುವರ್ಧನ್. ಅಷ್ಟು ಪ್ರೀತಿ ಅವರಿಗೆ. ಆಮೇಲೆ ಹೇಳಬೇಕು ಅಂತಂದರೆ ವಿಷ್ಣುವರ್ಧನ್ಗೆ ಒಳ್ಳೆ ಸಪೋರ್ಟಾಗಿ ನಿಂತ ವ್ಯಕ್ತಿ ಅಂತಂದರೆ ಅಂಬರೀಷ್. ಅಂಬರೀಷ್ ಎಲ್ಲಿಗೆ ಕರೆದ್ರೂ ವಿಷ್ಣುವರ್ಧನ್ ಇಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಅಷ್ಟು ನಂಬಿಕೆ ಆತನ ಮೇಲೆ. ಅದೇ ವಿಶ್ವಾಸ ಅವ್ರಿಗೂ ಇತ್ತು ಅವ್ರ ಮೇಲೆ. ನನ್ನ ಸ್ನೇಹಿತನಿಗೆ ಯಾವುದೇ ರೀತಿಯ ತೊಂದರೆ ಎಲ್ಲಿ ಆಗಬಾರ್ದು ಅದನ್ನು ಅವರು ಇದು ಮಾಡ್ತಾಯಿದ್ರು. ಆ ರೀತಿಯಲ್ಲಿ ಅವ್ರ ಗೆಳೆತನ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಭಾಳ, ಕನ್ನಡ ಇಂಡಸ್ಟ್ರಿ ಅಂತಲ್ಲ ಎಲ್ಲ ಇಂಡಸ್ಟ್ರಿಯಲ್ಲಿ ಸಿಗ್ತಕ್ಕಂಥ ಕಡಿಮೆ ಆ ಥರ. ಅಷ್ಟೊಂದು ಪ್ರೀತಿ ವಿಶ್ವಾಸಗಳು ಅದನ್ನು ಕೊನೆಯವರೆಗೂ ಉಳಿಸ್ಕೊಂಡು ಹೋಗೋದಿದೆಯಲ್ವ, ಅದು ದೊಡ್ಡದು. ಅವ್ರು ಇಬ್ಬರು ಉಳಿಸ್ಕೊಂಡ್ರು. ಹೌದು, ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು, ಭಾಳಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ. ಇಂಥ ಒಬ್ಬ ನಟನ ಬಗ್ಗೆ ನಾವು ಹೇಳ್ತಾ ಹೋದಾಗ ಈತ ಒಬ್ಬ ಅದ್ಭುತ ಕಲಾವಿದ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಂಥ ಪಾತ್ರಗಳು ಸಿಗದೇ ಇರ್ಬೋದು ಈತನಿಗೆ. ಕಾರಣ ಏನಂತಂದರೆ ಅವರು ಬರೋ ಅಷ್ಟೊತ್ತಿಗೆ ಈ ಭಕ್ತಿ ಪ್ರಧಾನ ಚಿತ್ರಗಳಾಗಲಿ, ಪೌರಾಣಿಕ ಚಿತ್ರಗಳಾಗಲಿ, ಆಮೇಲೆ ಜಾನಪದ ಚಿತ್ರಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆದ ಕಾರಣ ಅವ್ರಿಗೆ ಅಂಥ ಪಾತ್ರ ಸಿಗದಿರೋ. ಆದರೆ ಇವರ ಅಭಿನಯವನ್ನು ಮೆಚ್ಕೊಂಡವರೇ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಮೆಚ್ಕೊಂಡಿದ್ರು, ಅವ್ರ ಅಭಿನಯವನ್ನು ಮೆಚ್ಕೊಂಡಿದ್ರು. ಈ ವಿಷ್ಣುವರ್ಧನ್ ಅಂತಕ್ಕಂಥ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಅಂದರೆ 1972ರಿಂದ 2009 ಇಸ್ವಿಯವರೆಗೆ, ಡಿಸೆಂಬರ್ 2009 ಡಿಸೆಂಬರ್ವರೆಗೆ ಅವರು ನಟಿಸಿರ್ತಕ್ಕಂಥ ಚಿತ್ರಗಳ ಸಂಖ್ಯೆ 220. ಅಂದರೆ ಕನ್ನಡ ಚಿತ್ರರಂಗದ ಒಬ್ಬ ಸಾರ್ವಭೌಮ 145 ಚಿತ್ರಗಳು ಮಾಡಿದ ನಂತರ ಬಂದಂಥ ಒಬ್ಬ ನಟ 220 ಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಅದಕ್ಕೆ ಈ ಕನ್ನಡದ ಏಕೈಕ ನಟ ವಿಷ್ಣುವರ್ಧನ್ ಸಾಕ್ಷಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಾಮಾಜಿಕ ಚಿತ್ರಗಳ ಬೆಳವಣಿಗೆ ಯಾವಾಗ ಬಂತು ಆವಾಗ ಚಿಕ್ಕ ಚಿಕ್ಕ ಚಿತ್ರಗಳು ಅಂತ ಅನ್ಸ್ಕೊಂಡಿದ್ರು ಸಹ ಸಾಮಾಜಿಕ ಚಿತ್ರಗಳ ಸಂಖ್ಯೆ ಜಾಸ್ತಿ ಆದಾಗ ಈ ನಟನನ್ನು ಇಟ್ಟು ಸಿನಿಮಾ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗೋಯ್ತು. ಆದ ಕಾರಣ ಉಳಿತೆ ಹೊರತು ಅವ್ರು ಹೆಚ್ಚು ಇವ್ರು ಕಡಿಮೆ, ಇವ್ರಿಗೆ ಹೆಚ್ಚು ಅವ್ರು ಕಡಿಮೆ ಅಂತಕ್ಕಂಥ ಭಾವನೆ ಎಲ್ಲ ಅದು. ಈ ವ್ಯಕ್ತಿ 106 ಜನ ಹೀರೋಯಿನ್ಗಳ ಜೊತೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಇವರ ಸಂಗೀತ ನಿರ್ದೇಶಕರ ಸಂಖ್ಯೆ 41 ಜನ. 76 ಜನ ನಿರ್ದೇಶಕರು ಇವರನ್ನು ನಿರ್ದೇಶನ ಮಾಡಿದ್ದಾರೆ. ಇಷ್ಟೆಲ್ಲ ಇರತಕ್ಕಂಥ ವ್ಯಕ್ತಿಗೆ ಸರ್ಕಾರದಿಂದಾಗಲಿ, ಆನಂತರ ಈ ಏನು ಕಲಾವಿದರಿಂದಾಗಲಿ, ಈ ಸಂಘ ಸಂಸ್ಥೆಗಳಿಂದಾಗಲಿ ಸಿಕ್ಕಂಥ ಬಿರುದುಗಳು ಸಾಕಷ್ಟು ಇದ್ದಾವೆ. ಅದನ್ನು ಅವರು ಹಾಕೋದಕ್ಕೆ ಬೇಡ ಸುಮ್ಮನಿರ್ರಿ ಅಂತಿದ್ರು. ಇದನ್ನು ನಾನು ಕೇಳಿದ್ದೀನಿ. ವಿಷ್ಣು ಬೇಡ ಸುಮ್ಮನಿರಪ್ಪ ಯಾಕೆ ಅಷ್ಟೆಲ್ಲ ಅಂತಿದ್ರು. ನಾನು ಅವ್ರಿಗೆ ಹೇಳಿದೆ, ಅಲ್ಲ ಸರ್, ನಾವು ಅಭಿಮಾನಿಗಳಾಗಿ ಒಂದು 4 ಹೆಸರನ್ನಾದ್ರೂ ಬರಬೇಕಲ್ವಾ. ಕೇಶವ್ ಅದಕ್ಕಿದೆ, ಒಂದು ಅಭಿನಯ ಭಾರ್ಗವ ಅಂತ ಹಾಕ್ತಾರ, ಸಾಹಸ ಸಿಂಹ ಅಂತ ಹಾಕ್ತಾರ, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹಾಕ್ತಾರ, ಅಭಿನಯ ಚಕ್ರವರ್ತಿ ಅಂತ ಹಾಕ್ತಾರೆ. 4 ಇದೆಯಲ್ಲಪ್ಪ, ಸಾಕ್ಬಿಡು ಅಂತ, ಅಷ್ಟೇ ಬಿಡು ಅಂತಿದ್ರು. ಆದರೆ ಆತನಿಗೆ ಕಲಾ ತಪಸ್ವಿ ಅನ್ನೋ ಹೆಸರಿತ್ತು ಅಂತ ಹೇಳಿದರು. ಹುಬ್ಳಿಯವರು ಕೊಟ್ಟಿದ್ದರು ಕಲಾ ತಪಸ್ವಿ ಅಂತೇಳಿ. ಆಮೇಲೆ ನಟರಾಜ ಅಂತ ಕರೀತಿದ್ರು ಅದನ್ನು. ಅಭಿನಯ ಚಕ್ರವರ್ತಿ ಅನ್ನೋ ಹೆಸರಿತ್ತು ಅವ್ರಿಗೆ. ಮೈಸೂರು ರತ್ನ ಅಂತೇಳಿ ಮೈಸೂರಿನವರೇ ಬಿರುದು ಕೊಟ್ಟಿದ್ದರು.
ಆದರೆ ಕರ್ನಾಟಕದ ಸರ್ಕಾರ ಯಾಕೋ ಅವ್ರು ಕರ್ನಾಟಕ ರತ್ನ ಕೊಡಲಿಲ್ಲ. ಅವ್ರಿಗಿನ್ನ ಚಿಕ್ಕ ಚಿಕ್ಕರಿಗೆಲ್ಲ ಕೊಟ್ಬಿಟ್ರು. ಆದರೆ ವಿಷ್ಣುವರ್ಧನಿಗೆ ಮಾತ್ರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲಿಲ್ಲ. ಒಂದು 220 ಚಿತ್ರಗಳು ಮಾಡಿರ್ತಕ್ಕಂಥ ಒಬ್ಬ ನಟನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದಕ್ಕೆ ಆ ಯೋಗ್ಯತೆ ಅವ್ರಿಗಿಲ್ವಾ? ಅವರ ಅಭಿಮಾನಿಗಳ ಸಂಖ್ಯೆ ನೋಡಬೇಕು. ಆ ಹುಟ್ಟುಹಬ್ಬದ ದಿನ ಅಥವಾ ಅವರ ಪುಣ್ಯ ಸ್ಮರಣೆಯ ದಿನ ಆ ಜನಸಂಖ್ಯೆಯನ್ನು ನೋಡಿದಾಗ ಅವರಲ್ಲಿರ್ತಕ್ಕಂಥ ಆಕ್ರೋಶ ಅದನ್ನೆಲ್ಲ ನೋಡಿದರೆ ಸರ್ಕಾರದವರು ಎಚ್ಚೆತ್ಕೊಂಡು ಕೊಡಬೇಕು, ಅದನ್ನು ಕೊಡಬೇಕು. ಅಂಥ ವ್ಯಕ್ತಿಗೆ ಈಗ ಯಾವುದೇ ಒಂದು ಸಮುದಾಯದ ವಿಚಾರ ಅಲ್ಲ ಇದು. ಅಂಥ ವ್ಯಕ್ತಿಗೆ ಕೊಡೋದ್ರಿಂದ ಏನಪ್ಪ ಅಂತಂದರೆ ನಾವು ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಂಗಾಗತ್ತೆ. ಒಬ್ಬ ಕಲಾವಿದನಿಗೆ ನಾವು ತೋರಿಸ್ತಕ್ಕಂಥ ಗೌರವ ಆಗುತ್ತೆ. ಅದು ಕಲಾಭಿಮಾನಿಗಳು ಕೊರಗಿದೆ, ಸಿಕ್ಕಿಲ್ಲ ಅಂತ ಸಿಗಬೇಕು. ಕರ್ನಾಟಕದಲ್ಲಿ ಅವ್ರದೇ ಒಂದು ಸ್ಥಾನ, ಹೌದು, ಕೊಡುಗೆ ಇದೆ. ಇದು ಕಾರಣ ಏನು ಅಂತಂದರೆ ಇದಕ್ಕೆ ರಾಜಕೀಯ ಪ್ರೇರಣೆಯೂ ಹೌದು, ರಾಜಕೀಯವಾಗಿಯೂ ಹೌದು. ಇದು ಈಗ ಎನ್ ಟಿ ರಾಮರಾವ್ ಅವರು ಇದ್ರಲ್ವಾ, ಅವರು 1983ನಲ್ಲಿ ಮುಖ್ಯಮಂತ್ರಿಯಾಗಿ ಅದೆಲ್ಲ ಮಾಡಿ ಇಷ್ಟೆಲ್ಲ ಜೀವನ ಮಾಡಿ ಕೊನೆಯಲ್ಲಿ ಅವರು ಸಾವೊಪ್ಪಿದ್ರು ಅಂತಂದರೆ ಆಗಿದ್ದಿದ್ದೆಲ್ಲ ಕಾಂಗ್ರೆಸ್ಸು ಕೇಂದ್ರದಲ್ಲಿ. ಆ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ಆ ಕಾಂಗ್ರೆಸ್ನವರು ಇವರಿಗೆ ಯಾವುದೇ ರೀತಿ ಪ್ರಶಸ್ತಿ ಕೊಡಲಿಲ್ಲ. ಈತ ಯಾವಾಗ ತೆಲುಗು ದೇಶಂ ಪಾರ್ಟಿ ಸ್ಥಾಪನೆ ಮಾಡಿದ್ನೋ ಕೊಡಲಿಲ್ಲ. ಅಂದರೆ ಇದು ರಾಜಕೀಯನೇ. ಅವರಿಗೆ ಪದ್ಮವಿಭೂಷಣ ಬರಲಿಲ್ಲ, ಪದ್ಮಶ್ರೀ ಒಂದೇ ಪ್ರಶಸ್ತಿ ಬಂದಿದ್ದು. ದಾದಾ ಫಾಲ್ಕೆ ಪ್ರಶಸ್ತಿ ಕೊಡಲಿಲ್ಲ, ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ. MGR ಕೊಟ್ಟರು, ಆನಂತರ ಇವ್ರಿಗೆ ಕೊಡಲಿಲ್ಲ. ಅಂದರೆ ಈ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಓಲೈಕೆ ರಾಜಕಾರಣ ಈ ಥರ ಆಗೋಯ್ತು. ಆದರೆ ನಮ್ಮ ವಿಷ್ಣುವರ್ಧನ್ ಅಂತೇಳಿ ನಾವೆಲ್ಲ ಯಾಕೆ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದರೆ, ಅಂಥ ಸುಂದರವಾದ ನಟನ ಮತ್ತೆ ನೋಡೋದಿಲ್ವಲ್ಲ ಅನ್ನೋ ಕೊರಗಿದೆ. ಆತನ ಸ್ಟೈಲ್ನಲ್ಲಿ ಸಾಹಸ ಮಾಡ್ತಕ್ಕಂಥದ್ದು ನಮಗಿಷ್ಟ. ಆತನ ಸ್ಟೈಲ್ನಲ್ಲಿ ಅವರ ಹಾಡಿಗೆ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇಷ್ಟ. ಹಾಗಂದ ಮಾತ್ರಕ್ಕೆ ಅವರ ನಟನೆ, ಕೆಲವು ಸಾರಿ ಅವರ ನಟನೆ ಭಾಷೆ ಇಲ್ಲದಲೆ ಕಣ್ಣಲ್ಲಿ ಕೈಯಲ್ಲಿ ತೋರಿಸಿದ್ದಾರೆ, ಮಾಡಿದ್ದಾರೆ. ಆ ಕೈಯಲ್ಲಿ ಈ ರೀತಿ ಒಡೆದಿದ್ದಕ್ಕೆ ಕೂತ್ಕೊಂಡು ನೋಡ್ತಕ್ಕಂಥ ಅಭಿಮಾನಿಗಳು ಚಪ್ಪಾಳೆ ತಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇದು ವಿಷ್ಣುವರ್ಧನ್ ಅವರದ್ದು. ಅವರಿಗೆ ಯಾವ ನಟರ ಬಗ್ಗೆನೂ ಅವ್ರು ಮಾತಾಡ್ತಿರಲಿಲ್ಲ. ಅಂದರೆ ಕೂತ್ಕೊಂಡು ಮಾತಾಡಬೇಕಾದಾಗ ಇನ್ನೊಬ್ಬ ನಟರ ಬಗ್ಗೆ ಮಾತಾಡೋದಾಗಲಿ ಅದು ಇದು ಮಾಡ್ತಿರಲಿಲ್ಲ. ಅವ್ರನ್ನ ಭಾಳಷ್ಟು ಜನ ಮೂಡಿ ಅಂತ ಹೇಳ್ತಿದ್ರು ಅವರು. ಈಗ ನಾವು ನಿಜ ಹೇಳಬೇಕು ಅಂತಂದರೆ